ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ. ಇವತ್ತೊಂದು ಸಾಂದ್ ವಿಡಿಯೋ ಮಾಡತ್ತೀನಿ. ಯಾಕಪ್ಪ ಅಂದ್ರೆ ನಾ ಸಣ್ಣಾಗಿದ್ದಾಗ ಈ ಸಾಲಿಗೆ ಕಲ್ತಿಲ್ಲ ಅಂತ ಯಾಕಂತಂದ್ರೆ ಇದ್ರ ಸಂಬಂಧ ತಂದೆ ತಾಯಿ ಕಡೆಯಿಂದ ಯಾಕೆ ಹೊಡ್ಸ್ಕೊಂಡೇವಪ್ಪ ಅಂದ್ರೆ ಇವತ್ತು ತೋರಿಸ್ತೀನಿ. ಇವತ್ತು ನಮಗೆ ಅನುಭವ ಆಗತ್ತದ. ನಮ್ಮ ಮಕ್ಕಳು ಏನು ಮಾಡ್ತಾರಂತ, ಎಷ್ಟು ಕಲಿತಾರಂತ ತೋರಿಸ್ತೀನಿ ನನಗೆ. ಎಷ್ಟು ಹುಷಾರದ ನೋಡ್ರಿ ಇವತ್ತು. ಪೂರಾ ಒಂದು ಬುಕ್ ಒಂದು 5 ನಿಮಿಷನ್ಯಾಗ ಓದಿ ಮುಗಿಸಿದ್ ನಾವು. ಮತ್ತು ನಗತಾನ ನಮ್ಮ ಕಡೆ ನೋಡಿ. ಈಗಿನ ಜನ್ರೇಷನು ಅವನಿಗೆ ಬೈದು ಅಭ್ಯಾಸ ಮಾಡೋಲಿ ಅಂತ ಬೈದು ಸಾಕಾಗ್ಯದ. ಇವತ್ತು ಧ್ವನಿಸ್ದು ಕೂತದ ನಂದು ಅವನ ಸಂಬಂಧ. ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ನಮ್ಗೆ. ಇದಕ್ಕೇನು ನೋಡ್ಬೇಕು, ನಾವೇ ದಡ್ರಪ್ಪ ಅಂದ್ರೆ ಇವ್ರು ನನ್ಕಿಂತ ದಡ್ರು ಅದಾರ ಇವ್ರು ಹುಡುಗರು. ನಮ್ಮ ಮಕ್ಕಳು ಏನೂ ತಿಳಿಲಾರ್ದಂಗೆ ಆಗ್ಯದ. ಅದು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿನ ಸಾಲಿಗೆ 30,000 ರೂಪಾಯಿ ಕೊಟ್ಟು ವರ್ಷಕ್ಕೆ. ಈ ಸಲ ನೋಡೋದು ಅದವನಿಗೆ ತೆಗೆದು ಸರ್ಕಾರಿ ಸಾಲಿಗೆ ಹಾಕೋದು. ಸರ್ಕಾರಿ ಸಾಲಿನೇ ಬೆಟ್ರು, ಏನೇ ಹೇಳ್ರಿ. ನಿಮಗೇನು ಅನ್ನಿಸ್ತದ ಹೇಳ್ರಿ ಕಮೆಂಟ್ನಾಗ. ಮತ್ತೆ ಈಗ ಎದ್ದು ಬಂದಾನ, ನಿಮ್ಗೆ ತೋರಿಸ್ತೀನಿ. ಅವ ಬರೀದು ಬಿಟ್ಟು ಮತ್ತೆ ಎದ್ದು ಬಂದಾನ. ಏನು ಮಾತಾಡತ್ತೀನಿ, ಏನು ವಿಡಿಯೋ ಮಾಡತ್ತೀನಿ ಅಂತ ನೋಡಕ್ಕೆ. ಇಂಥ ತೊಗೊಂಡು ಸಾಕಾಗಿ ಬೇರೆ ಮರ. ಅದಕ್ಕೆ ಎಲ್ಲರಿಗೂ ಒಂದೇ ವಿಷಯ ಹೇಳ್ತೀನಿ, ಹುಡುಗರು ಮಾತ್ರ ಸರ್ಕಾರಿ ಸಾಲಿಗೆ ಹಾಕ್ರಿ. ಹುಷಾರು ಮಾತ್ರ ಹಾಕ್ತಾರೆ ಸರ್ಕಾರ. ಅದಕ್ಕೊಂದು ಸಾಂದ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಾಳೆ ಮತ್ತೆ ಬೆಳಗ್ಗೆ ಎದ್ದು ಮುಂಜಾನೆ ಹೋಗ್ಬೇಕು, ಕಬ್ಬಿಗೆ ನೀರು ಬಿಡಬೇಕು. ನಾಳೆ ಕಬ್ಬು ಹೆಂಗದ ತೋರಿಸ್ತೀನಿ ನಿಮಗೆ ವಿಡಿಯೋನಾಗ. ಅದಕ್ಕೆ ಏನೇನು ಹಾಕೀನಿ, ಏನೇನು ಗೊಬ್ಬರ ಹೊಡೆದೀನಿ ಎಲ್ಲ ತೋರಿಸ್ತೀನಿ. ನಾಳೆ ನೀರು ಬಿಡ್ಬೇಕು, ಕಬ್ಬಿಗೆ ನೀರು. ಅದಕ್ಕೆ ಒಂದು ಸಾಂದ್ ವಿಡಿಯೋ ಮಾಡತ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಸಪೋರ್ಟ್ ಮಾಡಿರಿ ರೈತರಿಗೆ. ಎಲ್ಲರೂ ಕೂಡ ನಮಸ್ತೆ ಮಾಡಲೇ. ಏನು ಮಾತಾಡ್ತೀನಿ? ಹಾಂ, ಬಾಯ್.